ಸೊ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಫಸ್ಟ್ ಅಪ್ಡೇಟು ಮೊಹಮ್ಮದ್ ಅಮೀರ್ ರಿಲೇಟೆಡ್. ಈ ಪಾಕಿಸ್ತಾನಿ ಕ್ರಿಕೆಟರು IPL ಆಡಬೇಕು ಅಂತ ಸಿಕ್ಕಾಪಟ್ಟೆ ವರ್ಷಗಳಿಂದ ಆಸೆ ಅಂತ ಇಟ್ಕೊಂಡಿದ್ದಾರೆ. ಸೊ ಈಗ ಬರ್ತಿರೋಂಥ ಅಪ್ಡೇಟ್ ಪ್ರಕಾರ ಇವ್ರಿಗೆ ಬ್ರಿಟಿಷ್ ಸಿಟಿಸನ್ಶಿಪ್ ಅಂತೂ ಸಿಕ್ಕಿದೆಯಂತೆ. ಸೊ ಮುಂಚೆನೇ ಟಾಕಲ್ಲಿತ್ತು, ನಾನು ಸಿಟಿಸನ್ಶಿಪ್ನ ಚೇಂಜ್ ಮಾಡ್ಕೊತೀನಿ, ಪಾಕಿಸ್ತಾನದಿಂದ ಬೇರೆ ಕಂಟ್ರಿಗೆ ಹೋಗ್ತೀನಿ, ಅಲ್ಲಿ ಸಿಟಿಸನ್ ಅವ್ರ ವೈಫ್ ಅಲ್ಲಿ ಇರೋದ್ರಿಂದ ಸೊ ಚೇಂಜ್ ಮಾಡ್ಕೊಂತೀನಿ, ಮತ್ತೆ IPLಗೆ ಬರ್ತೀನಿ ನಾನು ಅನ್ನೋ ಥರ ಒಂದು ಪ್ರಾಮಿಸ್ನ ಮುಂಚೆ ಮಾಡಿದ್ರು. ಆಕ್ಷನ್ಗೆ ಗಿಕ್ಷನ್ಗೆ ಎಲ್ಲ ರಿಜಿಸ್ಟರ್ ಆಗಬಹುದೇನೋ, ಅಂದರೆ ಕರೆಂಟ್ ಸಿಟಿಸನ್ಶಿಪ್ಪು ಅದು ಇದೆಲ್ಲ ಇಂಡಿಯನ್ ರೂಲ್ಸ್ಗಳನ್ನ ನೋಡಿದ್ರೆ, IPL ರೂಲ್ಸ್ಗಳನ್ನ ನೋಡ್ತು ಅಂತಂದರೆ ಪರವಾಗಿ ಇರಬಹುದೇನೋ. ಬಟ್ ಆಕ್ಷನ್ಗೆ ಬಂತು ಅಂದಾಗ ಯಾವ್ದನ್ನ ಫ್ರಾಂಚೈಸಿ ತೊಗೊಂಡ್ಬಿಡುತ್ತೆ ಅನ್ನೋದಿದೆಯಲ್ಲ, ಸೊ ಇದು ಸಿಕ್ಕಾಪಟ್ಟೆ ಮುಟ್ಟಾಳ್ತನ, ದಡ್ಡತನ. ಆ್ಯಂಡ್ ಕರೆಂಟ್ಲಿ ಅಲೋ ಮಾಡೋದು ಕೂಡ ಯಾಕೋ ಒಂದು ಸ್ವಲ್ಪ ಗೈಡ್ಲೈನ್ಸ್ನ ತೊಗೊಂಡ್ಬರ್ಬೋದು ಅಂತಲೂ ಕೂಡ ಅನ್ನಿಸ್ತಿದೆ. ಯಾಕಂದರೆ ಅವರು ಎಕ್ಸ್ ಪಾಕಿಸ್ತಾನಿ ಕ್ರಿಕೆಟರ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕಷ್ಟ. ಮುಂಚೆ ಥರ ಇಲ್ಲ ಇವಾಗ ಸಿಚುವೇಶನ್, ಸಿಕ್ಕಾಪಟ್ಟೆ ಸೈಕ್ ಆಗ್ಬಿಟ್ಟಿದೆ ಸಿಚುವೇಶನ್. ಪಾಕಿಸ್ತಾನ್ ಪ್ಲೇಯರ್ಸ್ಗಳು ಅಷ್ಟು ಈಸಿಯಾಗಿ ಬಂದ್ಬಿಟ್ಟು ರಿಜಿಸ್ಟರ್ ಆಗಕ್ಕಾಗಲ್ಲ, ಬೇರೆ ಸಿಟಿಸನ್ಶಿಪ್ ಸಿಕ್ಬಿಡಿದೆ ನಮ್ಮ ಅದಕ್ಕೆ. ಅಪ್ಡೇಟ್ ಬಿಟ್ಟು ಜಸ್ಸಿ ಬಾಯ್ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ಜಸ್ಪ್ರೀತ್ ಬುಮ್ರಾ ಟು ರಿಟರ್ನ್ ಜುಲೈಯಲ್ಲಿ ಅಂತ ಅಪ್ಡೇಟ್ ಇದೆ. ಇಂಗ್ಲೆಂಡ್ ಅಗೇನ್ಸ್ಟ್ ODI ಸೀರೀಸ್ ಏನೋ ಬರ್ತಾ ಇರುತ್ತೆ, ಸೊ ಆ ಸೀರೀಸ್ಗೆ ಅವರು ಅವೈಲೇಬಲ್ ಆಗ್ಬೋದು ಅಂತ ರೀಸೆಂಟ್ ಆಗಿ ಸ್ಕ್ವಾಡ್ ಅನೌನ್ಸ್ ಆಯಿತು. ODI ಸೀರೀಸ್ಗೆ ಇವರಿಗೆ ಟೆಸ್ಟ್ ಸೀರೀಸ್ಗೆ ಅಫ್ಘಾನಿಸ್ತಾನ ಅಗೇನ್ಸ್ಟ್, ಸೊ ಇವರಿಗೆ ರೆಸ್ಟ್ ಕೊಡಲಾಗಿದೆ. ಅಲ್ಲಿ ಒಂಥರ ಬುಮ್ರಾ ಹೆಂಗೆ ಅಂತಂದ್ರೆ ಚಿನ್ನ ಇದ್ದಂಗೆ, ಇವ್ರಿಗೆ ರೆಸ್ಟ್ ಕೊಡ್ತಾ ಇರ್ಬೇಕು ಅವಾಗ, ಇಲ್ಲ ಅಂತಂದರೆ ಊಸ್ಟ್ ಹೋಗ್ಬಿಡ್ತಾರೆ ಅಂತ ರೆಸ್ಟ್ ಕೊಟ್ಟಿರುವಂಥದ್ದು. ಹೌದು, IPL ಅಲ್ಲಿ ಕಂಟಿನ್ಯೂಸ್ ಬೌಲಿಂಗ್ ಮಾಡ್ತಿದ್ರಲ್ಲ, ಸೊ ಅದರಿಂದ ಒಂದು ತಿಂಗಳು ರೆಸ್ಟ್ ಕೊಟ್ಬಿಟ್ಟು ವಾಪಸ್ ಹಾಕೊಳ್ಳೋಣ ಅನ್ನೋ ಥರ ಇರ್ಬೋದು. ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಮಾಡಬೇಕು ಗುರು, ಇಲ್ಲ ಅಂದರೆ ಒಂಥರ ಬುಮ್ರಾಗ್ನ ಕರ್ಕೊಂಬಂದು ಸೀದಾ ವರ್ಲ್ಡ್ ಕಪ್ಪಿಗೆ ಆಡಿಸ್ಬೋದು ಅಂತ ಪ್ಲೇಯರು. ಇನ್ನಲ್ಲೇನು ಬೈಲಾಟರಲ್ ಸೀರೀಸು ಅದು ಇದೆಲ್ಲ ಆಡುವಂಥ ಅವಶ್ಯಕತೆ ಏನಿಲ್ಲ. ಅಲ್ಲಿ ಬುಮ್ರಾ ಸ್ಟ್ರೈಟ್ ಆಗಿ ಕರ್ಕೊಂಬಂದು ವರ್ಲ್ಡ್ ಕಪ್ ಆಡಿಸ್ಬೋದು. ಬಟ್ ಆದರೂ ಕೂಡ ಇರಲಿ ಅಂತ ಇವರಿಗೆ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ಇರಲಿ ಅಂತ ಸ್ವಲ್ಪ ರೆಸ್ಟ್ನ ಕೊಡ್ತಾ ಇದ್ದಾರೆ. ಅಪ್ಡೇಟ್ ಬಂದ್ರಿ, ನೆನ್ನೆ ಮ್ಯಾಚ್ನ ಗೆದ್ದಾದ ನಂತರ ಸಿಕ್ಕಾಪಟ್ಟೆ ಊರ್ಕೊಂಡ್ಬಿಟ್ಟಿರೋ CSK ಫ್ಯಾನ್ಸ್ಗಳು. GT ಅವ್ರಿಗೆ ಗೆಲ್ತಾ ಇದ್ದಂಗೆ ಅದು ಶುಭ್ಮನ್ ಗಿಲ್ ಕೊಟ್ಟಂತ ಆಕ್ಷನ್ನು ರಿಯಾಕ್ಷನ್ನು ಎಲ್ಲ ಹೆಂಗಿತ್ತು ಅಂದರೆ ಸೈಲೆಂಟ್ ಮಾಡಿ ಮುಚ್ಕೊಂಡು ಹೋಗ್ರಿ ಅದು ಇದು ಅನ್ನೋ ಥರ ಇತ್ತಲ್ಲ. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿನ ಕೊಟ್ಟಿದ್ರೆ ಶುಭ್ಮನ್ ಗಿಲ್. ಟೀಮ್ಸ್ ಲೈಕ್ RCB and CSK will have an edge with the crowd where we play against them. ಅಂದರೆ ಸ್ವಲ್ಪ ಎಡ್ಜ್ ಇರುತ್ತೆ, ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಕ್ರೌಡ್ ಸಿಕ್ಕಾಪಟ್ಟೆ ಕಿತ್ತಾಡ್ತಾ ಇರ್ತಾರೆ. RCB ಅಗೇನ್ಸ್ಟ್ ಆಡಿದ್ರು, CSK ಅಗೇನ್ಸ್ಟ್ ಆಡಿದ್ರು, ಯಾಕಂದರೆ ಫ್ಯಾನ್ ಬೇಸು ಆ ಥರ ಇದೆ. ನಥಿಂಗ್ ವಿಲ್ ಚೇಂಜ್ ಇನ್ ದಟ್ ರಿಗಾರ್ಡ್ಸ್ ಅಂತ ಹೇಳಿದ್ದಾರೆ. ಸೊ ಏನೋ ಚೇಂಜ್ ಆಗೋದಿಲ್ಲ ಗುರು, ಏನು ಸ್ವಲ್ಪ ಎಡ್ಜಿತ್ತು ಅಂದರೆ ಏನೋ ಅದೈದು ಏನು ಚೇಂಜ್ ಆಗೋದಿಲ್ಲ. ನಮಗೆ ಹೆಂಗೆ ಸೈಲೆಂಟ್ ಮಾಡಬೇಕು ಅದು ನಮಗೆ ಗೊತ್ತು, ಸೈಲೆಂಟ್ ಮಾಡ್ತೀವಿ ಅಂತ. ಹೌದು, ಸೈಲೆಂಟ್ ಮಾಡಿದರೆ ಗುರು ರೀಸೆಂಟಾಗೆ. ನಾ RCB ತಂಟೆಗೆ ಏನೂ ಬಂದಿಲ್ಲ, RCB ಫ್ಯಾನ್ಸ್ಗಳ ತಂಟೆಗೆ ಶುಭ್ಮನ್ ಗಿಲ್ ಏನೋ ಬಂದಿಲ್ಲ. CSK ಫ್ಯಾನ್ಸ್ಗಳ ತಂಟೆಗೆ ಹೋಗಿದ್ದಾರೆ, ಎರಡೆರಡು ಸಲ ಹೋಗಿದ್ದಾರೆ. ಆ್ಯಂಡ್ ಇವರು ಕೂಡ ಅಷ್ಟೇ, ಇಶಾನ್ ಕಿಶನ್ ಕೂಡ ಡೈರೆಕ್ಟಾಗಿಯೇ ಹೋಗಿದ್ದಾರೆ ಅವ್ರ ಫ್ಯಾನ್ಸ್ಗಳ ತಂಟೆಗೆ. RCB ಫ್ಯಾನ್ಸ್ಗಳನ್ನ ಎದುರಾಕಂತು ಅಂತಂದರೆ ಗೊತ್ತು ಅವರಿಗೆ. ಪ್ರತಿಯೊಂದು ಇಂಡಿಯಾ ಮ್ಯಾಚ್ ಇದ್ದಾಗಲೂ ಕೂಡ ಯಾವುದೇ ಮ್ಯಾಚ್ ಇದ್ರೂ ಅಷ್ಟೇ ಬಂದ್ಬಿಟ್ಟು ಉಳಿಸ್ಬಿಡ್ತಾರೆ ಅಂತ. ಅದಕ್ಕೋಸ್ಕರ RCB ಫ್ಯಾನ್ಸ್ಗಳನ್ನ ಎದುರಾಕೊಳ್ಳೋದಕ್ಕೆ ಯಾರು ಕೂಡ ಹೋಗೋದಿಲ್ಲ. ಅಪ್ಡೇಟ್ ನಂಬರ್ 4, MS ಧೋನಿ ಅವರ ಬಗ್ಗೆ ಮಾತಾಡಿದ್ರೆ, ನನ್ನ ಮ್ಯಾಚ್ನ ಸೋಲ್ತಾ ಇದ್ದಂಗೆ ನೆಕ್ಸ್ಟ್ ಸೀಸನ್ ಆಡ್ತಾರನಪ್ಪ, ಏನೋ ರಿಟೈರ್ಮೆಂಟ್ ಅಫಿಷಿಯಲಿ ಅನೌನ್ಸ್ ಮಾಡಿಲ್ಲ. ಏನು ಕತೆ MSD ಇದು, ಸುಮ್ಮನೆ ಹೋಗ್ಬಿಟ್ರಲ್ಲ ಅಲ್ಲಿ ಟಾಟಾ ಬಾಯ್ ಅಂತ ಹೇಳ್ಬಿಟ್ಟು ಚೇಪಕ್ಕಿಗೆ ಬಂದ್ಬಿಟ್ಟು ಏನು ಕತೆ, ಏನು ಕ್ಲಾರಿಟಿನೇ ಕೊಟ್ಟಿಲ್ಲ, ಏನಿದು ಕತೆ ಅಂತ ಕೇಳಿದಾಗ ಅವ್ರು ಹೇಳಿರೋದಿಷ್ಟು, ಯು ಆ್ಯಂಡ್ ಐಲ್ ಗ್ಯಾಟ್ ಅಂದರೆ ಅವ್ರಿಗೂ ಗೊತ್ತಿಲ್ವಂತೆ, ಗೆಟ್ ಟು ನೋ ಇನ್ ನೆಕ್ಸ್ಟ್ ಇಯರ್ ಅಂತ. ಇನ್ನು ಒಂದು ವರ್ಷದಲ್ಲಿ ಗೊತ್ತಾಗುತ್ತೆ, ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಅವ್ರು ಆಡ್ತಾರ ಆಡೋದಿಲ್ವ ಅಂತ. ಇಟ್ಸ್ ಎ ಹಾರ್ಡ್ ಮಿಸ್ ಫಾರ್ ಅಸ್, ಹಿ ಕ್ಯಾನ್ ಕಮ್ ಇನ್ ದೋಸ್ ಲೈಟ್ ಓವರ್ಸ್ ಆ್ಯಂಡ್ ಚೇಂಜ್ ದ ಗೇಮ್ ಜಸ್ಟ್ ಬೈ ಸ್ಟೇಯಿಂಗ್ ಇನ್ ದ ಕ್ರೀಸ್ ಅಂತ ಹೇಳಿದರೆ. ಸೊ ಅವ್ರು ಅನ್ಕೊಳೋದೇನು ಅಂತಂದರೆ, MS ಧೋನಿ ಸಖತ್ತಾಗಿ ಇದ್ದಿತ್ತು ಅಂತಂದರೆ, ಒಳ್ಳೆ ಫಾರ್ಮಲ್ಲಿ ಇದ್ದಿತ್ತು ಅಂತಂದಿದ್ರೆ, ಅಂದರೆ ಇಂಜುರಿ ಆಗಿಲ್ಲ ಅಂತಂದಿದ್ರೆ, ಅವರು ನಮಗೆ ಸಿಕ್ಕಾಪಟ್ಟೆ ಒಂಥರ ಮ್ಯಾಚ್ಗಳನ್ನ, ಎಷ್ಟೋ ಮ್ಯಾಚ್ಗಳನ್ನ ಸೇವ್ ಮಾಡಿರೋರು ಬಂದ್ಬಿಟ್ಟು ಅಂತ ಅವ್ರು ಇವಾಗಲೂ ಸಹ ಹೇಳ್ತಾ ಇದ್ದಾರೆ. ಆ್ಯಂಡ್ ವೆಯ್ಟ್ ಮಾಡಿ, ನೆಕ್ಸ್ಟ್ ವರ್ಷ ಏನು ಬೇಕಾದರೂ ಆಗ್ಬೋದು. ಮತ್ತೆ MS ಧೋನಿ ಅವರು ಪ್ರಿಪೇರ್ ಆಗಿಬಿಟ್ಟು, ಅಂದರೆ ಪರ್ಫೆಕ್ಟ್ಲಿ ಫಿಟ್ ಆಗಿಬಿಟ್ಟು ಬಂದು ಆಡಬಹುದು ಅನ್ನೋ ಥರ ಹೇಳ್ತಾ ಇದ್ದಾರೆ. ಸೊ ನಮಗೇನೋ ನಂಬಿಕೆ ಇಲ್ಲ, ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ. ಅಪ್ಡೇಟ್ ನಂಬರ್ 5, ಶುಭ್ಮನ್ ಗಿಲ್ನ ಕ್ಯಾಪ್ಟನ್ಸಿ ಬಗ್ಗೆ ಮೊಹಮ್ಮದ್ KF ಅವರು ಒಂದು ಪೋಸ್ಟ್ನ ಹಾಕೊಂಡಿದ್ರೆ, ಫಾರ್ ಮೀ ಶುಭ್ಮನ್ ಗಿಲ್ is the IPL's best captain. The sign of a great captain is how he uses his ಬೌಲರ್ಸ್ಗಳನ್ನ ಯಾವ ಥರ ಯೂಸ್ ಮಾಡ್ಕೊತಾನೋ ಅದು ತೋರಿಸುತ್ತೆ. ಅವ್ನು ಸೈಕ್ ಬೌಲರ, ಆರ್ಡಿನರಿ ಕ್ಯಾಪ್ಟನ, ಸೈಕ್ ಕ್ಯಾಪ್ಟನ ಅಥವಾ ಎಕ್ಸ್ಟ್ರಾ ಆರ್ಡಿನರಿ ಕ್ಯಾಪ್ಟನ ಅಂತ. ಸೊ ಇವ್ರು ಬೌಲರ್ಸ್ನ ಯಾವ ಥರ ಯೂಸ್ ಮಾಡ್ಕೊತಾರೆ, ಸಿರಾಜ್ನಾಗಿರಲಿ, ರಬಾಡನಾಗಿರಲಿ ಸಖತ್ತಾಗಿ ಯೂಸ್ ಮಾಡ್ಕೊತಾರೆ. ಇನಿಷಿಯಲಿ ಆಗಿರಲಿ, ಡೆತ್ ಓವರ್ಸಲ್ಲಿ ಆಗಿರಲಿ, ಮಿಡ್ ಓವರ್ಸಲ್ಲಿ ಆಗಿರಲಿ, ಯಾರ್ಯಾರನ್ನ ಯಾವ ಟೈಮಲ್ಲಿ ಹೆಂಗೆ ತೊಗೊಂಡ್ಬರ್ಬೇಕು ಅಂತ ಶುಭ್ಮನ್ ಗಿಲ್ಗೆ ಸಖತ್ತಾಗಿ ಗೊತ್ತು. ಸೊ ಅವರು ನನ್ನ ಪ್ರಕಾರ ಈ ಒಂದು ಸೀಸನ್ ದಿ ಬೆಸ್ಟ್ ಕ್ಯಾಪ್ಟನ್ ಆಗಿದ್ದಾರೆ. ಇರೋವಂಥವ್ರಲ್ಲೇ ಬೆಸ್ಟ್ ಕ್ಯಾಪ್ಟನ್ ಅಂದರೆ ಶುಭ್ಮನ್ ಗಿಲ್ಲು. ಸೊ ಅವ್ರು ಸಿಕ್ಕಾಪಟ್ಟೆ ಇಂಪ್ರೂವೈಸ್ ಆಗಿದ್ದಾರೆ ಅವರ ಕ್ಯಾಪ್ಟನ್ಸಿಲಿ. ಅದು ಇಂಡಿಯನ್ ಟೀಮ್ಗೆ ಕ್ಯಾಪ್ಟನ್ಸಿನ ನಿಭಾಯಿಸಾದ ನಂತರ ಬಂತ ಅಥವಾ ಮುಂಚೆನೇ ಬಂದಿತ್ತಾ ಗೊತ್ತಿಲ್ಲ, ಒಟ್ಟಿನಲ್ಲಿ ಖಂಡಿತ ಇಂಪ್ರೂವೈಸೇಷನ್ ಅಂತೂ ಕಾಣಿಸ್ತಿದೆ ಅವರ ಕ್ಯಾಪ್ಟನ್ಸಿ ವಯಸ್ಸು ನೋಡ್ತು ಅಂತಂದರೆ. ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸು ಕೂಡ ಅಷ್ಟೇ, ಏನು ಬರೀ ಕ್ಯಾಪ್ಟನ್ಸಿ ಮಾತ್ರ ಅಂತಲ್ಲ. ಅಪ್ಡೇಟ್ ನಂಬರ್ 6 ಮಾತಾಡ್ತಾ ಇದ್ದಾರೆ ರವಿ ಅಶ್ವಿನ್ ಅವರು ಶುಭ್ಮನ್ ಗಿಲ್ ಬಗ್ಗೆ. ನೆನ್ನೆ ಅಂತೂ ಎಷ್ಟೋ ಸಾಕಷ್ಟು ಜನ ಮಾತಾಡ್ಬಿಟ್ಟಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಏನೋ, ಅವ್ರ ಕ್ಯಾಪ್ಟನ್ಸಿ ಏನೋ, ಅದೇನೋ, ಅವ್ರು ಇದೇನೋ, ಅವ್ರ ಇಂಟೆಂಟ್ ಏನೋ ಚೇಂಜ್ ಆಗೋಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಶುಭ್ಮನ್ ಗಿಲ್ ಚೇಂಜ್ ಆಗೋಗ್ಬಿಟ್ಟಿದ್ದಾರೆ. ಈ ಸೀಸನಿಂದ ಫುಲ್ಲು ಚೇಂಜ್ ಆಗೋಗ್ಬಿಟ್ಟಿದ್ದಾರೆ. ಲಾಸ್ಟ್ ಸೀಸನೇ ಬೇರೆ ಶುಭ್ಮನ್ ಗಿಲ್, ಈ ಸೀಸನೇ ಬೇರೆ ಶುಭ್ಮನ್ ಗಿಲ್ ಕಾಣಿಸ್ಕೊಂತ ಇದ್ದಾರೆ ಅಂತ ರವಿ ಅಶ್ವಿನ್ ಅವರು ಹೇಳಿದ್ದಾರೆ. ಇಂಟೆಂಟ್ ಮೇನಾಗಿ ಚೇಂಜ್ ಆಗಿದೆ.
ಅಗ್ರೆಸಿವ್ ಬ್ಯಾಟಿಂಗ್ ಆಡುವಂತ ಇಂಟೆಂಟ್ ಶುಭ್ಮನ್ ಗಿಲ್ಗೆ ಬಂದಿದೆ. ನೋಡಲಪ್ಪ ಲಾಸ್ಟ್ ಮ್ಯಾಚ್ ಯಾವ ತರ ಆಡಿದ್ರು ಅಂತ. ಸೊ ಅಗ್ರೆಸಿವ್ ಇಂಟೆಂಟ್ ಮುಂಚೆ ಹಿಂಗಿರಲಿಲ್ಲ ಶುಭ್ಮನ್ ಗಿಲ್. ಸೊ ಈಗ ಬರ್ತಾ ಚೇಂಜ್ ಆಗ್ತಾ ಇದ್ದಾರೆ ಸಿಕ್ಕಾಪಟ್ಟೆ. ಕ್ಯಾಪ್ಟನ್ಸಿ ವಿಚಾರದಲ್ಲಾಗಿರ್ಲಿ, ಜೊತೆಗೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ವಿಚಾರದಲ್ಲಾಗಿರ್ಲಿ ಒಳ್ಳೆ ಬೆಸ್ಟ್ ಇಂಟೆಂಟ್ ನ ಇಟ್ಕೊಂಡಿದ್ದಾರೆ ಅಂತ. ಅಪ್ಡೇಟ್ ನಂಬರ್ 7, ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡಿದ್ದಾರೆ ಪ್ಯಾಟ್ ಕಮಿನ್ಸ್ ಅವರು. ಈ IPL ಅಲ್ಲಿ ನಿಮಗೆ ಯಾರ ನೋಡ್ಬಿಟ್ಟು ಇಲ್ಲಾಗರು ಸೈಕೋ ಅಜ್ಜಿ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅಂತ ಅನ್ಸುತ್ತೆ, ಅಜ್ಜಿ ಕಳೆದೋಗ್ಬಿಡ್ತೀನಿ ಇವ್ರನ್ನ ನೋಡ್ತಾ ಇದ್ರು ಅಂತಂದ್ರೆ ಅಂತ ಯಾರ ನೋಡಿದ್ರೆ ಅನ್ಸುತ್ತೆ ಅಂತಂದ್ರೆ, ನನಗೆ ಯಾವ ಒಂದು ಇನ್ಸ್ಟಿಂಕ್ಸ್ ಅಲ್ಲಿ ಅನ್ಸುತ್ತೆ ಅಂತಂದ್ರೆ, ವೈಭವ್ ಸೂರ್ಯವಂಶಿನ ಬ್ಯಾಟಿಂಗ್ ನೋಡ್ತಾ ಇತ್ತು ಅಂದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಅವ್ರು ಆಡ್ತಾ ಇರುವಂತ ಆಟ ನೋಡ್ತು ಅಂದ್ರೆ ಒಂದು ಬ್ಯಾಟ್, ಒಂದು ಸ್ವಿಂಗು, ಒಂದು ಪವರ್, ಒಂದು ಸ್ಟ್ರೋಕು ಎಲ್ಲ ನೋಡ್ತು ಅಂತಂದ್ರೆ, ಬಟ್ ಇವ್ರಿಗೇನು ಅಂತಂದ್ರೆ ಇವ್ರಿಗೆ ಹೊಡೆಯೋದು ಇಷ್ಟ ಅಂತೆ. ವೈಭವ್ ಸೂರ್ಯವಂಶಿ ನಟ್ಸ್ ಕಿತ್ತಿ ಎಸಿತಾರಲ್ಲ ಹಂಗೆ ಎಸಿತಾರಂತೆ ಇವ್ರಿಗೆ. ಸೊ ಆ ತರ ಹೊಡೆಯೋದಿದ್ದಲ್ಲ, ಪವರ್ ಸ್ಟ್ರೋಕಿಂಗ್ ಹೊಡೆಯೋದು ಇವ್ರಿಗೆ ಹೊಡೆಯೋದು ಪರ್ಸನಲಿ ಅವ್ರಿಗೆ ಇಷ್ಟ ಅಂತೆ. ಸೊ ನೋಡೋದಕ್ಕೆ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿರುತ್ತೆ ಇವ್ರಿಗೆ. ಅಪ್ಡೇಟ್ ನಂಬರ್ 8, ಮನೀಶ್ ಪಾಂಡೆ ಅವರು ಮಾತಾಡಿದ್ರೆ ಅವರ ಎಕ್ಸ್ಟ್ರಾರ್ಡನರಿ ಕ್ಯಾಚ್ ಬಗ್ಗೆ. ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಕ್ಯಾಚ್ ನ ಹಿಡ್ಕೊಂಡ್ರು ಮನೀಶ್ ಪಾಂಡೆ ಅವರು, ನೋಡಿದ್ರ ಅಂತ ಅನ್ಕೊಂಡಿದೀನಿ. ಮೊದಲನೇ ಕ್ಯಾಚನೇ. ಸೊ ಇವನ್ ಇಫ್ ಐ ಆಮ್ ನಾಟ್ ಪ್ಲೇಯಿಂಗ್, ಐ ಸ್ಟಿಲ್ ವಾಂಟ್ ಟು ಕಾಂಟ್ರಿಬ್ಯೂಟ್ ಟು ದ ಟೀಮ್. whoever needs help, I'm always need for support ಅಂತ ಹೇಳಿದ್ದಾರೆ. ಸೊ ಇದನ್ನ ಬೇರೆ ಹೇಳಿದ್ದಾರೆ. ಅದು ಸೀನಿಯರ್ ಪ್ಲೇಯರ್ ಮನೀಶ್ ಪಾಂಡೆ, ಯಾರಿಗಾರು ಹೆಲ್ಪ್ ಬೇಕಿದ್ದಾರೆ ಕ್ಯಾಚಿಂಗ್ ವಿಚಾರದಲ್ಲಿ, ಫೀಲ್ಡಿಂಗ್ ವಿಚಾರದಲ್ಲಿ, ಎಸ್ಪೆಷಲಿ ಮನೀಶ್ ಪಾಂಡೆ ಅಂತ ತಗೊಂಡಾಗ, ಇಂಡಿಯನ್ ಕ್ರಿಕೆಟ್ ಅಂತ ತಗೊಂಡಾಗ ಇವ್ರ ತರ ಫೀಲ್ಡರ್ ಇಲ್ಲ ಅನ್ನೋ ಥರ ಮಾತಾಡ್ತೀವಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಆಕ್ರೋಬ್ಯಾಟಿಕ್ ಎಫರ್ಟ್ ನಾವು ಹಿಂದೆ ಹಾಕೋರು, ಇವಾಗಲೂ ಕೂಡ ಆಗ್ತಾ ಇದ್ದಾರೆ. ಸೊ ಹೆಲ್ಪ್ ಅಂತ ಬಂದಾಗ ನಾನು ಯಾವಾಗಲೂ ಹೆಲ್ಪ್ ಮಾಡ್ತೀನಿ, ಬಂದು ಯಾರು ಯಂಗ್ಸ್ಟರ್ಸ್ನ ಕೇಳ್ತು ಅಂತಂದರೆ. ಆ್ಯಂಡ್ ನಾನು ಟೀಮ್ಗೆ ಕಾಂಟ್ರಿಬ್ಯೂಟ್ ಮಾಡಬೇಕು. ಹೌದು, ನಾನು ಆಕ್ಟಿವ್ ಆಗಿ ಆಡ್ತಾ ಇಲ್ಲ, ಡೊಮೆಸ್ಟಿಕ್ ಕ್ರಿಕೆಟ್ನ ಆಕ್ಟಿವ್ ಆಗಿ ಆಡ್ತಾ ಇಲ್ಲ, ಬಟ್ ಆದರೂ ಕೂಡ ನನ್ನ ಟೀಮ್ನ ಯಾವ ಟೀಮ್ಗೆ ಆಡ್ತಾ ಇದ್ದೀನೋ ಆ ಟೀಮ್ಗೆ ಜಾಸ್ತಿನೇ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಅನ್ಕೊಂತೀನಿ ಅಂತ ಹೇಳಿದ್ರೆ, ಇನ್ನೇನು ಮುಗೀತು, ಆಲ್ಮೋಸ್ಟ್ ಕೆರಿಯರ್ ಎಂಡ್ ಆಗ್ತಾ ಬಂದಿದೆ. ನಾನು ಡೊಮೆಸ್ಟಿಕ್ ಕೂಡ ಆಕ್ಟಿವ್ ಆಗಿ ಆಡ್ತಾ ಇಲ್ಲ, IPL ಮಾತ್ರ ಆಡ್ತಾ ಇರೋದ್ರಿಂದ. ಸೊ ಅದೇ ಸ್ವಲ್ಪ ಇದಿರ್ತದಲ್ಲ ತಲೆಯಲ್ಲಿರುವಂಥ ಜ್ಞಾನನ ದಾರಿ ಎರಿಯೋಣ ಅಂತ. ಅಪ್ಡೇಟ್ ನಂಬರ್ 9, ವಿರಾಟ್ ಕೊಹ್ಲಿ ಅವರು ಮಾತಾಡಿದ್ದಾರೆ ಬ್ಯಾಟಿಂಗ್ ಸ್ವಿಚ್ ಬಗ್ಗೆ. ಟು ಸ್ವಿಚ್ ಯುವರ್ ಬ್ಯಾಟಿಂಗ್ ಅಕಾರ್ಡಿಂಗ್ಲಿ ಟು ದ ಡಿಮಾಂಡ್ ಆಫ್ ದ ಸಿಚುವೇಶನ್, ಯು ಶುಡ್ ಹ್ಯಾವ್ ದ ಅಬಿಲಿಟಿ ಟು ಪ್ಲೇ ಇನ್ 7-8 ಡಿಫ್ರೆಂಟ್ ವೇಸ್ ಆ್ಯಂಡ್ ನಾಟ್ ಜಸ್ಟ್ ಒನ್ ವೇ. 7-8 ಥರ ಆಡಬೇಕು ಗುರು. ನೀವು ಬ್ಯಾಟಿಂಗ್ನ ಶಿಫ್ಟ್ ಮಾಡ್ಕೊಬೇಕು ಅಂತ ಅಂದರೆ, ಟಕ್ಕನಾಗಿ ನೀವು ಬ್ಯಾಟಿಂಗ್ನ ಒಂಥರ ಅಡ್ಯಾಪ್ಟ್ ಆಗಬೇಕು ಅಂದರೆ, ಸಿಚುವೇಶನ್ ಹೆಂಗೆ ಬೇಕು ಹಂಗೆ ಅಡ್ಯಾಪ್ಟ್ ಆಗಬೇಕು ಅಂದರೆ 7-8 ಥರ ನಿಮಗೆ ಆಡೋ ಥರ ಗೊತ್ತಿರಬೇಕು. ನಿಮಗೆ ಬರೀ ಒಂದೇ ಥರ ಆಡೋ ಥರ ಅಲ್ಲ ಅಲ್ಲಿ. ಹೌದು, ಸ್ಲೋ ಆಗಿ ಆಡೋದು, ನಿಧಾನ ಜೋರಾಗಿ ಆಡೋದು, ಅಗ್ರೆಸಿವ್ ಆಗಿ ಆಡೋದು, ರೊಚ್ಕೆದ್ದು ಆಡೋದು, ಪಂಪ್ಡಪ್ ಆಗಿ ಆಡೋದು, ನಾನೇನಾದ್ರು ಹೇಳ್ತಾ ಇದ್ದೀನಿ. ಸೊ ಹೌದು, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಆಡೋದು, ಸಿಕ್ಕಾಪಟ್ಟೆ ಅಡ್ಯಾಪ್ಟ್ ಹಾಕೊಂಡು ಹೆಂಗೆ ಸಿಚುವೇಶನ್ ಇದೆಯೋ ಆ ಥರ ಅಡ್ಯಾಪ್ಟ್ ಹಾಕೊಂಡು ಆಡೋದು. ಎಸ್ಪೆಷಲಿ ಚೀಸ್ ಅಂತ ಬಂದಾಗ ಏನಕ್ಕೆ ಸಿಕ್ಕಾಪಟ್ಟೆ ಸೈಕು ಅಂತಂದರೆ ವಿರಾಟ್ ಕೊಹ್ಲಿ ಅದನ್ನು ಅಡ್ಯಾಪ್ಟ್ ಮಾಡ್ಕೊತಾರೆ, ತಲ್ಲಿ ಟಾರ್ಗೆಟ್ನ ಫಿಕ್ಸ್ ಮಾಡ್ಕೊತಾರೆ. ಸೊ ಯಾವ ಟೈಮಲ್ಲಿ ಹೆಂಗೆ ಆಡಬೇಕು, ಎಷ್ಟೆಷ್ಟು ಓವರ್ಗೆ ಎಷ್ಟು ಯಾವ ಥರ ಆಡಬೇಕು, ಅಗ್ರೆಸಿವ್ ಆಗಿ ಯಾವಾಗ ಆಡಬೇಕು, ಸ್ಲೋ ಆಗಿ ಯಾವಾಗ ಆಡಬೇಕು, ನೋಡ್ಕೊಂಡು ಯಾವಾಗ ಆಡಬೇಕು, ಹೊಡ್ಕೊಂಡು ಯಾವಾಗ ಆಡಬೇಕು, ನಾನೇನೋ ಹೇಳ್ತಿದ್ದೀನಲ್ವ, ಜೋರಾಗಿ ಹೊಡ್ಕೊಂಡು ಯಾವಾಗ ಆಡಬೇಕು. ಸೊ ವಿರಾಟ್ ಕೊಹ್ಲಿಗೆ ಅದು ಕರೆಕ್ಟಾಗಿ ಗೊತ್ತಿದೆ, ಅದಕ್ಕೋಸ್ಕರ ಈ ಒಂದು ಪೊಸಿಷನ್ ಇರೋದು. ಅಪ್ಡೇಟ್ ನಂಬರ್ 10, ಡೆವಾಲ್ಡ್ ಬ್ರೇವ್ಸ್ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಡಿದ್ದಾರೆ. MS ಧೋನಿ ಅವರು ಇವರಿಗೆ ಒಂದು ಕಿವಿ ಮಾತನ್ನ ಏನು ಹೇಳಿದ್ರು ಅಂತ. ಇನ್ನು ಅವರು CSKಗೆ ಜಾಯ್ನ್ ಆಗಿಲ್ವಂತೆ. ಸೊ ಜಾಯ್ನ್ ಇನ್ನೇನು ಆಗ್ತಾ ಇದ್ದಂಗೆ ಅವ್ರು ಹೇಳಿದ್ದು ಇದೆ ಅಂತ ಕಿವಿ ಮಾತು. ಅಲಾಗರು ಎಲ್ಲರಿಗೂ ಕ್ರಿಕೆಟಲ್ಲಿ ಎಲ್ಲರಿಗೂ ಒಂದು ಫೇಸ್ ಬರುತ್ತೆ, ಓವರ್ ಕಾನ್ಫಿಡೆನ್ಸ್ ಬರುತ್ತೆ, ಕಾನ್ಫಿಡೆನ್ಸು ಓವರ್ ಕಾನ್ಫಿಡೆನ್ಸು ಎರಡೂ ಬರುತ್ತೆ ಒಬ್ಬ ಪ್ಲೇಯರ್ಗೆ. ಸೊ ನೀನು ಯಾವ ಸೈಡ್ ಇರ್ತೀಯ ಅಂತಂದರೆ, ಓವರ್ ಕಾನ್ಫಿಡೆನ್ಸ್ ಇರುವಂಥ ಸೈಡಲ್ಲ, ಕಾನ್ಫಿಡೆನ್ಸ್ ಇರುವಂಥ ಸೈಡು. ನಾನು ಏನು ಬೇಕಾದ್ರೂ ಮಾಡ್ತೀನಿ ಗುರು ಅಜ್ಜಿ, ನಾನು ಪ್ರಾಕ್ಟೀಸು ಮಾಡೋದು ಏನೋ ಮಾಡೋದು, ಹೋಗ್ಬಿಟ್ಟು ಹೊಡಿತಾ ಇರ್ತೀನಿ ನಾನು ಅನ್ನೋದು ಅದು ಓವರ್ ಕಾನ್ಫಿಡೆನ್ಸು. ನಾನು ಪ್ರಾಕ್ಟೀಸ್ ಮಾಡ್ತೀನಿ ಗುರು, ನಾನು ಪ್ರಾಕ್ಟೀಸ್ ಮಾಡಿಬಿಟ್ಟು ಹೋಗ್ಬಿಟ್ಟು ಮ್ಯಾಚಲ್ಲಿ ಅದನ್ನೇ ಎಕ್ಸಿಕ್ಯೂಟ್ ಮಾಡ್ತೀನಿ ಅನ್ನೋದು ಕಾನ್ಫಿಡೆನ್ಸು. ಸೊ ಓವರ್ ಕಾನ್ಫಿಡೆನ್ಸು ಇರೋದಕ್ಕೆ ಹೋಗ್ಬಾರ್ದು. ಒಬ್ಬ ಪ್ಲೇಯರ್ಗೆ ಕಾನ್ಫಿಡೆನ್ಸ್ ಇರಬೇಕು ಅಂತ MSD ಅವರು ಇವರಿಗೆ ಹೇಳ್ಕೊಂಡು ಕೊಟ್ಟಂತ ಒಂದು ಮೊದಲನೇ ನೀತಿ ಪಾಠ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟ ಆಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಉದುರಿಸಿ.